ಹಲೋ, ಗುಡ್ ಮಾರ್ನಿಂಗ್. ಇವಾಗ ಬೆಸ್ಟಿ ಮಾರ್ನಿಂಗ್. ರೊಟ್ಟಿಗೆಲ್ಲ ರೆಡಿ ಮಾಡ್ಕೋತೀನಿ ನೋಡ್ರಿಪ್ಪ. ಇಲ್ಲೇನೈತಿ, ಒಂದು ಎಳ್ನೀರನ್ನ ಕಟ್ ಮಾಡಿ ತೊಗೊಂಡಿದ್ನಿ. ಇದನ್ನು ಕುಡ್ಕೊಂಡು ಅಡುಗೆ ಶುರು ಹಚ್ಕೋಬೇಕು. ಇಲ್ಲೇನೈತಿ, ರೊಟ್ಟಿ ಎಲ್ಲ ಮಾಡೋಕೆ ಇಟ್ಕೊಂಡನಿ. ಇನ್ನೇನು ರೊಟ್ಟಿನ ಮಾಡಬೇಕು. ಇಲ್ಲೇನೈತಿ, ಸಾಂಬಾರ ಅನ್ನ ಎಲ್ಲ ಮಾಡೋಕೆ ಇಟ್ಬಿಟ್ಟನಿ. ಇವಾಗ ಏನೈತಿ, ಜೋಳದ ಹಿಟ್ಟನ್ನ ತೊಗೊಂಡನಿ. ಒಂದೆರಡು ರೊಟ್ಟಿ ಆಗುವಷ್ಟು ಮಾಡಾತೀನಿ. ನೋಡ್ಬೋದು, ಇದು ದಿನ ರೊಟ್ಟಿ ಏನು ಮಾಡತ್ತಳಪ್ಪ ಅನ್ಕೋಬೇಡ್ರಿ. ಇದು ಒಂಥರ ರೊಟ್ಟಿ ಚೆನ್ನಾಗಿರ್ತೈತೆ ಅಂತ ಹೇಳಿ ಮಾಡತ್ತಿರೋದು. ನಿಮಗೂ ನೋಡಲಿ ಅಂತ ಹೇಳಿ ರೆಸಿಪಿನ ಹಾಕ್ತಾ ಇರೋದು. ವೀಡಿಯೋಗಳ್ನೆಲ್ಲ ಮಿಸ್ ಮಾಡ್ದೆ ನೋಡಿರಿ, ಸ್ಕಿಪ್ ಮಾಡ್ದೆ ನೋಡಿರಿ. ಪ್ಲೀಸ್ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಒಂದಿಷ್ಟು ಸ್ವಲ್ಪ ತೊಗೋರಿ. ಅದರ ಜೊತೆಗೆ ಒಂದು ಸೌತೆಕಾಯನ್ನ ತುರ್ಕೊಂಡು ತೊಗೊಂಡಿರೋದು, ಇವೆರಡು ಹಾಕ್ಕೊಂಡು ರೊಟ್ಟಿ ಮಾಡತ್ತೇನೆ ನಾನು. ಇದ್ರ ಜೊತೆಗೆ ಯಾವುದಾದ್ರೂ ಪಲ್ಯ ಆಗಲಿ ಬಾಜಿ ಆಗಲಿ ಸಕ್ಕ ಟೇಸ್ಟಿಯಾಗಿ ಹತ್ತೈತಿ. ಇದು ಯಾವುದು ಬೇಡ ಅಂದ್ರೆ ಬರೀ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ತಿಂದುಬಿಟ್ರೆ ಅಬ್ಬಬ್ಬ ಸಕ್ಕ ಟೇಸ್ಟಿಯಾಗಿರ್ತೈತಿ. ಇದಕ್ಕೊಂದು ಸ್ವಲ್ಪ ಒಂದು ಚುಟ್ಕಿ ಅಷ್ಟು ಉಪ್ಪನ್ನ ಹಾಕತ್ತೇನೆ. ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಏನೈತಿ, ಈ ಥರ ಕಲಿಸ್ಕೊಂಡು 2 ರೊಟ್ಟಿ ತಟ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರ್ತೈತಿ. ನಾನು ಬರೀ ಜೋಳದ ಹಿಟ್ಟಿಂದ ಮಾಡತ್ತೇನೆ ಅಂತ ಹೇಳಿ ಅನ್ಕೋಬೇಡ್ರಿ. ಅಕ್ಕಿ ಹಿಟ್ಟಿಲೇನೂ ಬರ್ತೈತಿ, ಕಡ್ಲೆ ಹಿಟ್ಟಿಲೇನೂ ಬರ್ತೈತಿ, ರವೆಲೂ ಬರ್ತೈತಿ. ಯಾವ ಥರ ಆದ್ರೂ ನೀವು ಮಾಡ್ಕೋಬೋದು. ನನಗೆ ಜೋಳದ ಹಿಟ್ಟಿತ್ತಲ್ಲ, ಅದ್ರ ಸಲುವಾಗಿ ನಾನು ಜೋಳದ ಹಿಟ್ಟಿನಿಂದನೇ ತೋರ್ಸೀನಿ. ನೋಡ್ಬೋದು, ಇಷ್ಟು ಲಾಸ್ಟ್ ಇದು ಮಾಡ್ಕೊಂಡು ಬಂದು ಕಲಿಸಿ ತಕ್ಕೊಂಡನಿ ಇಷ್ಟೊಂದು ಹಿಟ್ಟನ್ನು. ಇವಾಗ ಏನೈತಿ, ಈ ಥರ ಹಿಡ್ಕೊಂಡು ರೊಟ್ಟಿ ಬಡ್ದು ಬಿಡೋದ. ಈ ಥರ ತಟ್ಕೊಂಡನಿ ನೋಡ್ಬೋದು. ಇವಾಗ ಏನು ಹರಿಯಂಗಿಲ್ಲವೇನ, ಚೆನ್ನಾಗಿ ಬರ್ತಾವೆ ರೌಂಡಾಗಿ. ಸೊಕೋಸ ಹಿಂಗೆ ಬಡ್ದು ತೆಗೆದು ಬಿಡೋದು ಅಷ್ಟೆ. ಇಲ್ಲಿ ಒಂದು ರೊಟ್ಟಿ ಮಾಡೋಕೆ ಹಾಕಿ ನಾನು. ಇಲ್ಲಿ 2 ರೊಟ್ಟಿ ಹಿಟ್ಟೈತಿ. 2 ಮಾಡೋಕೆ ಹೋಗಿ 4 ಆಗಿಬಿಟ್ಟು ಇವತ್ತು ಜಾಸ್ತಿನ ಮಾಡ್ದಂಗೆ ಆತು ನಾನು. ನೋಡ್ಬೋದು, 4 ರೊಟ್ಟಿ ಆಗ್ಯಾವ. ಇದ್ರ ಜೊತೆ ಏನಾದರೂ ಬಾಜಿ ಮಾಡ್ಕೊಳ್ಳೋಣ. ಇಲ್ಲೊಂದು ರೊಟ್ಟಿ ಐತಿ, ಇದು ಬೇಯಿಸಿ ತಕ್ಕೋಬೇಕು. ಇದನ್ನು ನಾನು ತಳಗೆ ಕೂತ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಕತ್ಲೆ ಬರತೈತಿ. ಯಾರು ಏನೋ ಅನ್ಕೋಬೇಡಿ, ರೆಸಿಪಿ ಎಲ್ಲ ಚೆನ್ನಾಗಿರ್ತೈತಿ. ನೋಡ್ಬೋದು, ಎಲ್ಲನೂ ರೆಡಿ ಮಾಡ್ಕೊಂಬಂದೀನಿ. ರೊಟ್ಟಿನೂ ಆಯ್ತು, ಪಲ್ಯನೂ ಆಯ್ತು, ಮಡ್ಕಿ ಕಾಳು ಪಲ್ಯನ ಮಾಡೀನಿ. ಇಲ್ಲೇನೈತಿ, ಚೌಳಿಕಾಯಿ ಬಾಜಿನ ಮಾಡ್ಕೊಂಡನಿ. ಹಂಗೆ ಏನೈತಿ, ತಾಟಿಗೆ ಹಚ್ಕೊಂಬಂದೇನಿ. ನೋಡ್ಬೋದು, ಈ ಥರ ಐತಿ. ಈ ಥರ ತಾಟಿಗೆ ಹಚ್ಕೊಂಡಿದ್ದೀನಿ ನಾನು. ಎಲ್ಲ ರೆಡಿ ಆದ ನಂತರ ಈ ಥರ ಐತಿ. ನೋಡ್ಬೋದು, ಮೆಂತ್ಯ ಸೊಪ್ಪಿನ ಸೌತೆಕಾಯಿ ಬಳಸ್ಕೊಂಡು ರೊಟ್ಟಿ, ಚೌಳಿಕಾಯಿ ಪಲ್ಯ, ಅನ್ನ ಇಷ್ಟೊಂದು ಮಾಡೇನಿ ಇವತ್ತಿಂದು ಊಟ. ಈ ಥರ ಐತಿ. ಇಷ್ಟ ಆಗೈತಿಲ್ಲ? ಇಷ್ಟ ಆದರೆ ಫಾಲೋ ಮಾಡಿ.